ಇದ್ರ ಜೊತೆಗೆ ರಾಜಕಾರಣ ಮಾಡಬೇಡಿ. ಕೆಲವರು ಹೇಳಿದ್ರು ಬಾಂಬ್ ಬ್ಲಾಸ್ಟೇ ಆಗಿಲ್ಲ, ಬಿಜೆಪಿಯವರು ಬಾಂಬ್ ಬ್ಲಾಸ್ಟ್ ಅಂತ ಸುಳ್ಳು ಹೇಳ್ತಿದ್ದಾರೆ, ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಅಂತ ಹೇಳಿಕೆ ಕೊಟ್ಟಿದ್ರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು. ಸಿಲಿಂಡರ್ ಬ್ಲಾಸ್ಟ್ ಅದು ಅಂತ ಹೇಳಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಹೇಳಿದಾಗ ಬಿಜೆಪಿಯವರಿಗೆ ಕೇಳೋದೆಲ್ಲ ಇಂಥದೆ ಅಂತ ಹೇಳಿದ್ರು. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ನಿಜ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಅನ್ನೋದನ್ನ ತನಿಖಾ ವರದಿಯೇ ಸಾಬೀತುಪಡಿಸಿದೆ. ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಬಾಂಬ್ ಬ್ಲಾಸ್ಟ್ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಬಿಜೆಪಿ ಸರ್ಕಾರ ಇರೋದ್ರಿಂದ ನಮ್ಮ ದೇಶಕ್ಕೆ ರಕ್ಷಣೆ ಇದೆ. ಕಾಂಗ್ರೆಸ್ ಇದ್ದಿದ್ರೆ ಭಯೋತ್ಪಾದಕರೇ ವಿಧಾನಸೌಧದ ಒಳಗೂ ಬಂದು ಕೂತ್ಬಿಡೋರು. ಬರೀ ಘೋಷಣೆ ಕೂಗೋದಲ್ಲ, ಒಳಗೂ ಬಂದು ಕೂತ್ಬಿಡೋರು. ಭಯೋತ್ಪಾದಕರೇ ಪಾಲಿಸಿ ಮೇಕರ್ಸ್ ಆಗ್ಬಿಡೋರು. ಈಗ ಭಯೋತ್ಪಾದಕರು ಪಾಲಿಸಿ ಮೇಕರ್ಸ್ ಆಗಿಲ್ಲ, ಕೇಂದ್ರದಲ್ಲಿ ಬಿಜೆಪಿ ಇರೋದ್ರಿಂದ. ಕಾಂಗ್ರೆಸ್ ಇದ್ದಿದ್ರೆ ಪಾಲಿಸಿ ಮೇಕರ್ಸು ಭಯೋತ್ಪಾದಕರಾಗ್ಬಿಡೋರು. ಈ ದೇಶದಲ್ಲಿ ಯಾವ ಪಾಲಿಸಿ ಇರಬೇಕು ಅನ್ನೋದು ಡಿಸೈಡ್ ಮಾಡೋರೇ ಭಯೋತ್ಪಾದಕರಾಗೋರು. ಆ ಪರಿಸ್ಥಿತಿ ಇಲ್ಲ. ಇದ್ರ ಜೊತೆಗೆ ರಾಜಕಾರಣ ಮಾಡಬೇಡಿ. ಕೆಲವರು ಹೇಳಿದ್ರು ಬಾಂಬ್ ಬ್ಲಾಸ್ಟೇ ಆಗಿಲ್ಲ, ಬಿಜೆಪಿಯವರು ಬಾಂಬ್ ಬ್ಲಾಸ್ಟ್ ಅಂತ ಸುಳ್ಳು ಹೇಳ್ತಿದ್ದಾರೆ, ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಅಂತ ಹೇಳಿಕೆ ಕೊಟ್ಟಿದ್ರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು. ಸಿಲಿಂಡರ್ ಬ್ಲಾಸ್ಟ್ ಅದು ಅಂತ ಹೇಳಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಹೇಳಿದಾಗ ಬಿಜೆಪಿಯವರಿಗೆ ಕೇಳೋದೆಲ್ಲ ಇಂಥದೆ ಅಂತ ಹೇಳಿದ್ರು. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ನಿಜ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಅನ್ನೋದನ್ನ ತನಿಖಾ ವರದಿಯೇ ಸಾಬೀತುಪಡಿಸಿದೆ. ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಬಾಂಬ್ ಬ್ಲಾಸ್ಟ್ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಬಿಜೆಪಿ ಸರ್ಕಾರ ಇರೋದ್ರಿಂದ ನಮ್ಮ ದೇಶಕ್ಕೆ ರಕ್ಷಣೆ ಇದೆ. ಕಾಂಗ್ರೆಸ್ ಇದ್ದಿದ್ರೆ ಭಯೋತ್ಪಾದಕರೇ ವಿಧಾನಸೌಧದ ಒಳಗೂ ಬಂದು ಕೂತ್ಬಿಡೋರು. ಬರೀ ಘೋಷಣೆ ಕೂಗೋದಲ್ಲ, ಒಳಗೂ ಬಂದು ಕೂತ್ಬಿಡೋರು. ಭಯೋತ್ಪಾದಕರೇ ಪಾಲಿಸಿ ಮೇಕರ್ಸ್ ಆಗ್ಬಿಡೋರು. ಈಗ ಭಯೋತ್ಪಾದಕರು ಪಾಲಿಸಿ ಮೇಕರ್ಸ್ ಆಗಿಲ್ಲ, ಕೇಂದ್ರದಲ್ಲಿ ಬಿಜೆಪಿ ಇರೋದ್ರಿಂದ. ಕಾಂಗ್ರೆಸ್ ಇದ್ದಿದ್ರೆ ಪಾಲಿಸಿ ಮೇಕರ್ಸು ಭಯೋತ್ಪಾದಕರಾಗ್ಬಿಡೋರು. ಈ ದೇಶದಲ್ಲಿ ಯಾವ ಪಾಲಿಸಿ ಇರಬೇಕು ಅನ್ನೋದು ಡಿಸೈಡ್ ಮಾಡೋರೇ ಭಯೋತ್ಪಾದಕರಾಗೋರು. ಆ ಪರಿಸ್ಥಿತಿ ಇಲ್ಲ. ಇದ್ರ ಜೊತೆಗೆ ರಾಜಕಾರಣ ಮಾಡಬೇಡಿ. ಕೆಲವರು ಹೇಳಿದ್ರು ಬಾಂಬ್ ಬ್ಲಾಸ್ಟೇ ಆಗಿಲ್ಲ, ಬಿಜೆಪಿಯವರು ಬಾಂಬ್ ಬ್ಲಾಸ್ಟ್ ಅಂತ ಸುಳ್ಳು ಹೇಳ್ತಿದ್ದಾರೆ, ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಅಂತ ಹೇಳಿಕೆ ಕೊಟ್ಟಿದ್ರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು. ಸಿಲಿಂಡರ್ ಬ್ಲಾಸ್ಟ್ ಅದು ಅಂತ ಹೇಳಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ಹೇಳಿದಾಗ ಬಿಜೆಪಿಯವರಿಗೆ ಕೇಳೋದೆಲ್ಲ ಇಂಥದೆ ಅಂತ ಹೇಳಿದ್ರು. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ನಿಜ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಅನ್ನೋದನ್ನ ತನಿಖಾ ವರದಿಯೇ ಸಾಬೀತುಪಡಿಸಿದೆ. ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ, ಬಾಂಬ್ ಬ್ಲಾಸ್ಟ್ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಬಿಜೆಪಿ ಸರ್ಕಾರ ಇರೋದ್ರಿಂದ ನಮ್ಮ ದೇಶಕ್ಕೆ ರಕ್ಷಣೆ ಇದೆ. ಕಾಂಗ್ರೆಸ್ ಇದ್ದಿದ್ರೆ ಭಯೋತ್ಪಾದಕರೇ ವಿಧಾನಸೌಧದ ಒಳಗೂ ಬಂದು ಕೂತ್ಬಿಡೋರು. ಬರೀ ಘೋಷಣೆ ಕೂಗೋದಲ್ಲ, ಒಳಗೂ ಬಂದು ಕೂತ್ಬಿಡೋರು. ಭಯೋತ್ಪಾದಕರೇ ಪಾಲಿಸಿ ಮೇಕರ್ಸ್ ಆಗ್ಬಿಡೋರು. ಈಗ ಭಯೋತ್ಪಾದಕರು ಪಾಲಿಸಿ ಮೇಕರ್ಸ್ ಆಗಿಲ್ಲ, ಕೇಂದ್ರದಲ್ಲಿ ಬಿಜೆಪಿ ಇರೋದ್ರಿಂದ. ಕಾಂಗ್ರೆಸ್ ಇದ್ದಿದ್ರೆ ಪಾಲಿಸಿ ಮೇಕರ್ಸು ಭಯೋತ್ಪಾದಕರಾಗ್ಬಿಡೋರು. ಈ ದೇಶದಲ್ಲಿ ಯಾವ ಪಾಲಿಸಿ ಇರಬೇಕು ಅನ್ನೋದು ಡಿಸೈಡ್ ಮಾಡೋರೇ ಭಯೋತ್ಪಾದಕರಾಗೋರು. ಆ ಪರಿಸ್ಥಿತಿ ಇಲ್ಲ.